ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AKBT ಕುಕಿಂಗ್ ಚಾನಲ್ಗೆ ಎಲ್ಲರಿಗೆ. ಇವತ್ತಿನ ಸ್ಪೆಷಲ್ ಈಗ ಆಷಾಢ ಮಾಸದಲ್ಲಿ ತುಂಬ ನೆಗಡಿ, ಕೆಮ್ಮು, ಜ್ವರ, ಶೀತ ತುಂಬ ಡಿಸೀಸಸ್ ಬರುತ್ತೆ. ಅದಕ್ಕೆ ನಮ್ಮನ್ನು ಬಾಡಿನ ಮೇಂಟೈನ್ ಮಾಡೋದಕ್ಕೆ ಹೆಲ್ತಿಯಾಗಿ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿನ ಸೊಪ್ಪು ಅಥವಾ ಸಾರು ಅಥವಾ ಅದರದ್ದು ರೆಸಿಪೀಸ್ ನಿಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ನಾವು ಇವತ್ತಿನ ಸ್ಪೆಷಲ್ ನುಗ್ಗೆ ಸೊಪ್ಪಿನ ಚಿತ್ರಾನ್ನ ಮಾಡಿದ್ದೀನಿ. ತುಂಬ ವಿಟಮಿನ್, ತುಂಬ ಕ್ಯಾಲ್ಶಿಯಂ ಇರುವಂತಹ ಈ ನುಗ್ಗೆ ಸೊಪ್ಪು ಎಲ್ಲರಿಗೂ ಒಳ್ಳೆಯದು. ಇದು ಡೈರೆಕ್ಟ್ ನುಗ್ಗೆ ಸೊಪ್ಪು ತಿನ್ನಲ್ಲ ಮಕ್ಕಳಾಗಲಿ ದೊಡ್ಡವರಾಗಲಿ. ಈ ಥರ ರೆಸಿಪೀಸು ಅಥವಾ ಡಿಶಸ್ ಮಾಡಿ ತಿನ್ನೋದ್ರಿಂದ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು ಅಂತ ಹೇಳ್ತಾ ಎಲ್ಲರಿಗೂ ಈಗಿನ ರೆಸಿಪಿ ಹೇಗೆ ಮಾಡೋಣ. ಮೊದಲಿಗೆ ಒಂದು ದಿನ ಮುಂಚೆ ನಾನು ನುಗ್ಗೆ ಸೊಪ್ಪು ತಂದಿದ್ದೆ, ಅದನ್ನು ಚೆನ್ನಾಗಿ ಬಿಡಿಸಿದ್ದೀನಿ. ಸಿಪ್ಪೆ ಕೆಲವೊಬ್ರು ಕಡ್ಡಿ ತಿನ್ನೋಲ್ಲ, ಹಾಗಾಗಿ ಈ ಥರ ಸ್ವಲ್ಪ ಎಲೆಗಳು ತೆಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ, 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ, ತುಂಬ ದೊಡ್ಡ ಉರಿ ಅಂದರೆ ಬೇಗ ಇದಾಗುತ್ತೆ, ರೋಸ್ಟ್ ಆಗಿಬಿಡುತ್ತೆ, ಸೀದೋಗ್ಬಿಡುತ್ತೆ. ಹಾಗಾಗಿ ಮೀಡಿಯಮ್ ಉರಿ ಇಟ್ಕೊಳ್ಳಿ. ನೆಕ್ಸ್ಟು 10 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಯಾಕಂದರೆ ಖಾರನೇ ಇಲ್ಲ ಮೆಣಸಿನ್ಕಾಯಿ, ಹಾಗಾಗಿ ಒಂದು 10 ಮೆಣಸಿನ್ಕಾಯಿನ ಕಟ್ ಮಾಡಿ ಈ ಬಾಣಲಿಗೆ ಹಾಕ್ತಾಯಿದ್ದೀನಿ. ಈಗ ಹಾಕ್ತಾಯಿದ್ದೀನಿ ನೋಡಿ. ಇದು ಮೀಡಿಯಮ್ ಉರಿಯಲ್ಲಿ ಎರಡು ಸಹ ಒಂದು 3-4 ನಿಮಿಷ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ. ಈಗ ಫ್ರೈ ಆಗಿದೆ. ಫ್ರೈ ಆದಮೇಲೆ ನಾವು ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೀಡಿಯಮ್ ಈರುಳ್ಳಿನ ಮೀಡಿಯಮ್ ಸೈಜ್ ಹೆಚ್ಚಿ ಹಾಕ್ತಾಯಿದ್ದೀನಿ. ಅಂತಹ ಎಣ್ಣೆಯಲ್ಲಿ 1 ನಿಮಿಷ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ನ್ಯಾಚುರಲ್ ಹೈಜೆನಿಕ್ ಮತ್ತು ಮನೆಯಲ್ಲಿ ತಯಾರು ಮಾಡುವಂತಹ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅದು ಸಹ ಚೆನ್ನಾಗಿ ಕೈಯಾಡಿ. ಈಗ ಒಂದು 3-4 ನಿಮಿಷ ಚೆನ್ನಾಗಿ ಮಗ್ಲಿ ಎಲ್ಲ ಅವಾಗ ಕೈಯಾಡಿ, ಏನಕ್ಕೆಂದರೆ ಸಿಹಿಯಲ್ಲ. ನೆಕ್ಸ್ಟು ನುಗ್ಗೆ ಸೊಪ್ಪನ್ನ ನೀರಲ್ಲಿ ನೆನೆಹಾಕಿಟ್ಟಿದೆ, ವಾಶ್ ಮಾಡಿ ಅಂತ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 3-4 ನಿಮಿಷ ಚೆನ್ನಾಗಿ ಮಗ್ಬೇಕು, ಯಾಕೆಂದರೆ ಮೇಯಬೇಕು. ಇಲ್ಲಾಂದರೆ ಹಸಿದೆ ಕಹಿ ಬರುತ್ತೆ ನುಗ್ಗೆ ಸೊಪ್ಪು. ಚೆನ್ನಾಗಿ ಮಗ್ಬೇಕು 3-4 ನಿಮಿಷ, ಕೈ ಆಡ್ತಾನೆ ಇರಲಿ. ನಾವು ಎಷ್ಟು ಹಾಕೋದು ಸ್ವಲ್ಪನೇ ಆಗೋದು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸಹ ಹಾಕ್ತಾಯಿದ್ದೀನಿ ಹೆಚ್ಚಿ, ಏನಕ್ಕೆಂದರೆ ಮೇಲ್ಗಡೆ ಹಾಕಿದ್ರೆ ಮಕ್ಕಳು ತಿನ್ನಲ್ಲ, ಹಾಗೆ ಸೈಡಿಗೆ ಹಾಕ್ತಾರೆ. ಬಟ್ ಇದರಲ್ಲೇ ಮಗ್ಗಿದ್ರೆ ಚೆನ್ನಾಗಿ ಮಗ್ಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಗೊತ್ತಾಗಲ್ಲ ಅವರಿಗೆ ಏನು ಅಂತ. ಹಾಗಾಗಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೆಕ್ಸ್ಟು 2 ಅಥವಾ 1 ಫುಲ್ ನಿಂಬೆಹಣ್ಣು ಹಿಂಡಿ ಹಾಕಿ, ಯಾಕಂದರೆ ಹುಳಿ ಖಾರ ಚೆನ್ನಾಗಿದೆ ಹಾಗಾಗಿ ನೋಡಿ. ನಿಂಬೆಹಣ್ಣು ಹಿಂಡಿದ್ದು ಆಯಿತು, ಕೈಯಾಡಿ. ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಕೈಯಾಡಿ. ಈಗ ಅನ್ನ ರೆಡಿ ಇದೆ. ಈ ರೆಸಿಪಿ ರಾತ್ರಿ ಉಳಿದ ಅನ್ನ ಯೂಸ್ ಮಾಡ್ಬೋದು, ಫ್ರೆಶ್ ರೈಸ್ ಮಾಡಿ ಸಹ ಯೂಸ್ ಮಾಡ್ಬೋದು. ನೋಡಿ ಚೆನ್ನಾಗಿ ಬಂದಿದೆ ಒಗ್ಗರಣೆ. ಈಗ ನೆಕ್ಸ್ಟು ಮಾಡಿರುವಂಥ ಅನ್ನನ ಹಾಕಿ, ಇದು ಸ್ವಲ್ಪ ಬಿಸಿ ಇದೆ ಹಾಗಾಗಿ ಹಾಕಿ ಒಂದು 5 ನಿಮಿಷ ತಣ್ಣಗಾಗಲೇ ಮೀಡಿಯಮ್ ಆಗಲಿ, ಕಲಸಿದ ಮುದ್ದೆ ಹಾಕಬಾರ್ದು. ಹಾಗಾಗಿ ಆರಕ್ಕೆ ಬಿಟ್ಟಿದ್ದೆ, ಈಗ ಆರಿದೆ, ಹಾಗಾಗಿ ಕಲಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲಿಸಿ, ಬಟ್ ಸೂಪರಾಗಿರುತ್ತೆ ಇದು ಚಿತ್ರಾನ್ನ. ಈಗ ರೆಡಿಯಾಗಿದೆ ಈ ರೆಸಿಪಿ. ಈಗ ಸರ್ವ್ ಮಾಡೋಣ ಒಂದು ಪ್ಲೇಟಿಗೆ. ಹೆಲ್ತಿಯಸ್ಟ್ ಡ್ರಮ್ ಸ್ಟಿಕ್ ಚಿತ್ರಾನ್ನ ಅಥವಾ ನುಗ್ಗೆ ಸೊಪ್ಪಿನ ಚಿತ್ರಾನ್ನ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.